ಒಂದು ಭಗವಂತ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ನರೇಂದ್ರ ಮೋದಿ ಅವರು ಒಂದು ದೊಡ್ಡ ಇಲಾಖೆಯನ್ನು ಕೊಟ್ಟಿದ್ದಾರೆ. ನಮ್ಮ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನೀವೇನು ನನಗೆ ರಾಜಕೀಯದ ಶಕ್ತಿ ತುಂಬಿದ್ದೀರಿ, ಇವತ್ತು ನಾನು ನಿಮಗೆ ಆದಂತ ದಾರಿ ಎರಿತೀನಿ. ಹಲವಾರು ರೀತಿಯ ಒಂದು ಉದ್ಯಮಗಳನ್ನು ಇಲ್ಲಿ ಜಿಲ್ಲೆಗೆ ತರಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತಕ್ಕಂಥ ಮಾತು ಹೇಳಿ ಅವತ್ತು ಟೊಯೋಟಾ ಫ್ಯಾಕ್ಟರಿ ಬರಬೇಕಾದ್ರೆ ದೇವೇಗೌಡರು ನಾನು ಕಾರಣ. ಅಲ್ಲಿ ಇವರು ಮಾಡಿದ್ರಾ? ಇವತ್ತು ಇಂಡಸ್ಟ್ರಿಯಲ್ ಲೇಔಟ್ ಬಂತಲ್ಲ ಬಿಡದಿ ಒಳಗೆ, ಇವರೇನಾದ್ರು ಮಾಡಿದ್ರು, ಇವರಲ್ಲಿ ಕಲ್ಲು ಹೊಡ್ಕೊಂಡು ವಿದೇಶಕ್ಕೆ ಕಲ್ಲು ಸಾಗಿಸ್ಕೊಂಡು ಕೂತಿದ್ದಾರೆ ಗಿರಾಕಿಗಳು. ಈಗ ಬಂದು ಏನೋ ಅಭಿವೃದ್ಧಿ ಮಾಡ್ಬಿಡ್ತೀವಿ, ಏನೋ ಅಭಿವೃದ್ಧಿ ಮಾಡಿ ನಾವು ಜಿಲ್ಲೆ ಮಗ ಇದು ಹೇಳ್ತಾರೆ. ಅದರಿಂದ ಇದು ಯಾವುದಕ್ಕೂ ಮರಳಾಗಬೇಡಿ. ನನ್ನ ತಾಯಂದರಿಗೆ ಹಿರಿಯರಿಗೆ ಕೈ ಜೋಡಿಸಿ ಎರಡೂ ಪಕ್ಷಗಳನ್ನ ಮುಖಂಡರುಗಳಿಗೆ ಮನವಿ ಮಾಡ್ತೇನೆ, ಕೈ ಜೋಡಿಸಿ ಮನವಿ ಮಾಡ್ತೇನೆ. ಬಿದ್ದಿದ್ದಾರೆ ಇಲ್ಲಿ ಈಗಾಗಲೇ. ಯಾವ ಮಟ್ಟಿಗೆ ಬೇಕಾದ್ರೂ ಹಣ ಖರ್ಚು ಮಾಡೋದಕ್ಕೆ ಏನು ತೊಂದರೆ ಇಲ್ಲ, ಖರ್ಚು ಮಾಡ್ತಾರೆ ಅವರು. ಅದಕ್ಕೆಲ್ಲ ಬಲಿಯಾಗದೆ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳೋಂಥವ್ರು ಯೋಗೇಶೇ ಅಭ್ಯರ್ಥಿ ಆಗ್ಬೋದು, ಇಲ್ಲ ಜನತಾದಳದಿಂದಲೇ ಅಭ್ಯರ್ಥಿ ಆಗ್ಬೋದು. ನಾವು ತೀರ್ಮಾನ ಮಾಡ್ತೇವೆ, ನಮ್ಮಲ್ಲಿ ಯಾವ ಕಾರಣಕ್ಕೂ ಹೊಡಕ್ ಬರಲ್ಲ. ಯೋಗೇಶ್ ಶ್ರಮ ಪಟ್ಟಿದ್ದಾರೆ, ನಾವು ಅದರಿಂದ ತೀರ್ಮಾನ ಮಾಡ್ತೀವಿ. ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಒಡಕಿಗೆ ಅವಕಾಶವಾದ ನಾನು ಕಾರ್ಯಕರ್ತಗಳಿಗೆ ಮನವಿ ಮಾಡ್ತೇನೆ. ನೀವುಗಳಲ್ಲಿ ನಿಗರ ನಿಮ್ಮ ಶಕ್ತಿ ನಮ್ದೇನಿಲ್ಲ. ನೀವು ನಿಮ್ಮ ಶಕ್ತಿಯನ್ನ ಸರಿಯಾದ ರೀತಿ ದಾರಿ ಎರೆದ್ರೆ, ನಿಮ್ಮ ಶ್ರಮ ಇದ್ರೆ ನಾವು ಚುನಾವಣೆ ಗೆಲ್ತೀವಿ. ಒಂದ್ ಕಡೆ ಪತ್ರಿಕೆಗಳಲ್ಲದೇನೋ ನಿಖಿಲ್ ನಿಲ್ತಾನಂತೆ, ನಿಖಿಲ್ ನಿಲ್ತ 2 ಬಾರಿ ಸೋತು ಅವನ್ ಪಟ್ಟಿರೋ ನೋವೇ ಸಾಕು ನನಗೆ. ನಾನು ದುಡುಕಿ ಯಾವುದೂ ನಿರ್ಧಾರ ಮಾಡಲ್ಲ. ನನಗೆ ಚುನಾವಣೆ ಗೆಲ್ಲೇಬೇಕಾದಂಥದ್ದು ಅನಿವಾರ್ಯ. ಅದರಿಂದ ಎರಡೂ ಪಕ್ಷದ ಕಾರ್ಯಕರ್ತರು ಯಾವುದೇ ಜಿದ್ದು ಬೇಕಿಲ್ಲ, ಪ್ರತಿಷ್ಠೆ ಬೇಕಿಲ್ಲ. ಕೂತ್ಕೊಂಡು ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡ್ತೀವಿ. ಯಾವ ಒಡಕಿಗೆ ಅವಕಾಶ ಕೊಡೋದಿಲ್ಲ. ನಿಮ್ಮ ಜೊತೆಯಲ್ಲಿದ್ದೇವೆ, ನೀವು ಬೆಳೆಸಿದ್ದೀರಿ. ಇವತ್ತು ನಿಮ್ಮ ಮನೆ ಮಗ ಅಂತಕ್ಕಂಥವ್ರು ಸ್ವೀಕಾರ ಮಾಡಿ, ಅಣ್ಣ ತಮ್ಮ ಅಂತಕ್ಕಂಥವ್ರು ಸ್ವೀಕಾರ ಮಾಡಿ, ನಿಮ್ಮ ಬದುಕನ್ನು ಸರಿಪಡಿಸ್ತಕ್ಕಂಥದ್ದೇ ನನ್ನ ಜೀವನದ ಗುರಿ. 3 ಬಾರಿ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿರೋ ನಾನು, 3 ಬಾರಿ ಆಗಿದೆ. ಬಹುಶಃ ಯಾರಿಗೂ 3 ಬಾರಿ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿರಲ್ಲ. ಇಷ್ಟೆಲ್ಲ ನಾನು ಮಾಡಬೇಕಾದ್ರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ದುಡಿಮೆ, ನಾನು ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಾ ಇದ್ದೇನೆ. ನಾನು ಹತ್ರದಿಂದ ನೋಡಿದ್ದೀರಿ ನಾನು ಯಾವ ರೀತಿ ಬದುಕಿದ್ದೇನೆ. ನನ್ನ ಮೇಲೆ ವಿಶ್ವಾಸ ಇಡಿ.